ಅರಣ್ಯ ಸಿಬ್ಬಂದಿ ನಕಲಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ರಿಸೈನ್ಗೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಸಿಸಿಎಫ್ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಶೂಟ್ಔಟ್ ಮಾಡಲು ಇವರಿಗೆ ಅನುಮತಿ ಕೊಟ್ಟಿದ್ದು ಯಾರು? ಅರಣ್ಯ ಸಿಬ್ಬಂದಿ ನಕಲಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ರಿಸೈನ್ಗೆ ರೈತರ ಒತ್ತಾಯ. ಶೂಟ್ಔಟ್ ಮಾಡಲು ಇವರಿಗೆ ಅನುಮತಿ ಕೊಟ್ಟಿದ್ದು ಯಾರು? ಕತ್ತಿನ ಭಾಗಕ್ಕೆ ಗುಂಡಿಕ್ಕಿ ಕೊಂದಿದ್ದಾರೆ. ಇದು ಕೊಲೆ. ಅರಣ್ಯ ಇಲಾಖೆ ಈ ದೇಶದ ಸುಪ್ರೀಂ ಅಲ್ಲ. ಮೃತರ ಕುಟುಂಬಕ್ಕೆ 5 ಕೋಟಿ ಪರಿಹಾರ ನೀಡಬೇಕು. ತಕ್ಷಣವೇ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಏನು ಚಾಮರಾಜನಗರದಲ್ಲಿ ಅರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಏನ್ ನಡೀತು ಅಂದ್ರೆ, ಮೂವರು ಬೇಟೆಗಾರರನ್ನ ಪೊಲೀಸರು, ಅರಣ್ಯ ಅಧಿಕಾರಿಗಳು, ಅರಣ್ಯ ಪೊಲೀಸರು ಏನು ಗುಂಡಿಕ್ಕಿ ಶೂಟ್ ಮಾಡಿದ್ರು. ಇದರಲ್ಲಿ ಮೂವರು ಸತ್ತಿದ್ದಾರೆ ಕೂಡ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಸಿಎಫ್ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಹೇಳಿ. ಘಟನೆ ಬಗ್ಗೆ ಎಲ್ಲೂ ನಡೆದಂಥ ಪ್ರಜಾಪ್ರಭುತ್ವ ದಿನ, ರಾಷ್ಟ್ರದಲ್ಲಿ ಇಂಡಿಪೆಂಡೆಂಟ್ ಡೇನೇ ಅವತ್ತು ಕಗ್ಗೊಲೆ ಮಾಡಿದ್ದಾರೆ, 3 ಜನ ಕೊಲೆ ಮಾಡಿದ್ದಾರೆ. ಹಾಗಾಗಿ ತಕ್ಷಣ ಅರಣ್ಯ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಜೊತೆಗೆ ಸಿಸಿಎಫ್ ಅವರು ಅವ್ರನ್ನ ಮೇಲೆ ಕೇಸ್ ಆಗಿ ಜೈಲಿಗೆ ಬೇಕಂದರೆ DFOಗಳೆಲ್ಲ ಡೆಹ್ರಾಡೂನ್ಗೆ ತರಬೇತಿಗೆ ಹೋಗಿದ್ದಾರೆ. ಅಲ್ಲಿ DFOಗೆ ಚಾರ್ಜ್ ಕೊಡಬೇಕು. ಯಾರೋ ನಮ್ಮ BRTನ ಯಾರು DFOಗಳಿಗೆ ಚಾರ್ಜ್ ಕೊಡಬೇಕು. ಅಲ್ಲಿ ACFಗೆ ಚಾರ್ಜ್ ಕೊಟ್ಟಿದ್ದಾರೆ ಮಾಲತಿ ಪ್ರಿಯಾ. ಆಗ ಈ ಘಟನೆ ನಡೆದಾಗ ಮಾಲತಿ ಪ್ರಿಯಾಗೂ ನೇರ ಸಂಬಂಧ ಇರೋದ್ರಿಂದ CCF ಸಸ್ಪೆಂಡ್ ಆಗಬೇಕು ಮತ್ತು ಅವ್ರ ಮೇಲೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಜೊತೆಗೆ ಏನು DFO ಆರೋಪ ಮೇಲೆ ಕೇಸ್ ಆಗಬೇಕು. ಹಾಗಾಗಿ ಅದು ಕಳ್ಳರು ಹೋಗಿದ್ದಾರೋ ಬಿಟ್ಟಿದ್ದಾರೋ ಎಲ್ಲ ನೆಕ್ಸ್ಟ್ ತನಿಖೆಯಲ್ಲಿ ಬರ್ತದೆ. ಹಾಗೆ ಒಡೆ ಅಂತ ಇವ್ರಿಗೆ ಶೂಟ್ಔಟ್ ಮಾಡೋಕ್ಕೆ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು. ಹಾಗಾಗಿ ಅವ್ರು ಪ್ರಾಣ ಭೀತಿ ಅಂದರೆ ಕಾಲಲ್ಲೋ ಎಲ್ಲೋ ಮಾಡಬೇಕು, ಆಮೇಲೆ ಅದು ಮಾಡಬೇಕಾಗಿತ್ತು. ನೇರ ಅವರು ಕತ್ತಿಗೆ ಹೊಡೆದ್ರಿಂದ ಇದು ಕೊಲೆ. ಜೊತೆಗೆ ಅವರು ಏನು ತಮ್ಮ ಒಂದು ತಪ್ಪುಗಳು ಅವ್ರಿಗೆ ಗೊತ್ತಿತ್ತ ಏನೋ, ಹಾಗಾಗಿ ಕೊಲೆ ಮಾಡಿದ್ದಾರೆ. ಇದು ಅರಣ್ಯ ಇಲಾಖೆಯ ವೈಫಲ್ಯತೆನೇ ಕಾಣ್ತಾ ಇದೆ. ಅರಣ್ಯ ಇಲಾಖೆ ಈ ದೇಶದಲ್ಲಿ ಸುಪ್ರೀಂ ಅಲ್ಲ, ಜನಗಳಿಗೋಸ್ಕರ ಅರಣ್ಯ ಇರೋದ್ರಿಂದ ತಕ್ಷಣ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಅವ್ರಿಗೆ 5 ಕೋಟಿ ಪರಿಹಾರನ ಕೊಡಬೇಕು. ಕೊಲೆ ಮಾಡೋದ್ರಿಂದ ಯಾವುದೋ ಪ್ರಾಣಿಗಳು ಅಲ್ಲಿ ಹತ್ಯೆ ಮಾಡಿಲ್ಲ, ಇದಾಗಿಲ್ಲ, ಅಲ್ಲಿ ದಾಳಿ ಮಾಡಿಲ್ಲ, ಅರಣ್ಯ ಇಲಾಖೆ ಮಾಡೋದ್ರಿಂದ ಅವ್ರಿಗೆ 5 ಕೋಟಿ ಪರಿಹಾರ. ಇನ್ನು ನಿನ್ನೆ ಏನು ಒಂದು ಘಟನೆ ನಡೆದಿತ್ತು ಚಾಮರಾಜನಗರದ ಒಂದು ಅರಣ್ಯ ಪ್ರದೇಶದಲ್ಲಿ, ಮೂವರು ಬೇಟೆಗಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅರಣ್ಯ ಪೊಲೀಸರು ಏನಿದ್ದಾರೆ ಒಂದು ನಕಲಿ ಗುಂಡೇಟನ್ನ ಮಾಡಿರ್ತಾರೆ. ಹೀಗಾಗಿ ಅಲ್ಲಿ ಮೂವರು ಸಾವನ್ನಪ್ಪಿರ್ತಾರೆ. ಹೀಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಸಂಬಂಧಿಕರು ಹಾಗೂ ರೈತರು ಕೂಡ. ನೀವು ಗಮನಿಸಬಹುದು ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅರಣ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಬೇಕು ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತಹ ಕೊಲೆ ಅಂತ ಹೇಳಿ ಕೂಡ ಅಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಅವರು ಒಂದು ವೇಳೆ ಅವರು ಆತ್ಮರಕ್ಷಣೆಗಾಗಿ ಈ ರೀತಿಯ ಒಂದು ಕೆಲಸ ಮಾಡಿದ್ರೆ ಅರಣ್ಯ ಪೊಲೀಸರು, ಅವರು ಕಾಲಿಗೆಲ್ಲಾದರೂ ಶೂಟ್ ಮಾಡಬಹುದಿತ್ತು. ಆದರೆ ಅವರು ನೇರವಾಗಿ ಕುತ್ತಿಗೆಯ ಭಾಗಕ್ಕೆ ಅವರು ಶೂಟ್ ಮಾಡಿದ್ದಾರೆ ಅಂದರೆ ಇದು ಪೂರ್ವ ನಿರ್ಧಾರಿತವಾಗಿ ಅವರು ಉದ್ದೇಶ ಪೂರ್ವಕವಾಗಿ ಈ ರೀತಿಯಾಗಿ ಒಂದು ಕೊಲೆ ಮಾಡಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ಹಾಗೂ ಮೃತ ವ್ಯಕ್ತಿ ಏನಿದ್ದಾರೆ ಅವರ ಕುಟುಂಬಕ್ಕೆ ಇವರು ಒಂದು ಪರಿಹಾರವನ್ನ ಕೊಡಬೇಕು. 5 ಕೋಟಿ ಪರಿಹಾರವನ್ನ ಕೊಡಬೇಕು. ಇವರನ್ನ ಯಾವುದೋ ಪ್ರಾಣಿಗಳು ದಾಳಿ ಮಾಡಿ ಕೊಂದಿರೋದಲ್ಲ, ಇವರೇ ಉದ್ದೇಶ ಪೂರ್ವಕವಾಗಿ ಗುಂಡಿಟ್ಟು ಕೊಂದಿದ್ದಾರೆ. ಹೀಗಾಗಿ ಸರ್ಕಾರದ ಕಡೆಯಿಂದ ಇವರಿಗೆ ಪರಿಹಾರವನ್ನ ಒದಗಿಸಬೇಕು. ಹಾಗೂ CCF ಮೇಲೆ ಕೂಡ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ರೈತರು ಅವರ ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರನ್ನ ಕಳೆದುಕೊಂಡು ಅವರ ಸಂಬಂಧಿಕರ ಒಂದು ನೋವು ಕೂಡ ಮುಗಿಲು ಮುಟ್ಟಿದೆ. ಹಾಗೂ ಮೃತರ ಕುಟುಂಬಕ್ಕೆ 5 ಕೋಟಿ ಪರಿಹಾರ ಕೊಡಬೇಕು ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಅವರು ಕೇಳ್ತಾ ಇದ್ದಾರೆ.